ನಿಮ್ಮೂರಾಗ ES ಬೋರ್ಡ್ ಕಟ್ಟ್ಯಾರ, ಅಷ್ಟು ಬೋರ್ಡಿನ ತುಂಬ ಅಡ್ಡಾಡಿಸ್ಬಿಟ್ಟಾರ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದರೆ ಮುದ್ದೇಬಾಳ ಮುಟ್ಟಿಬಿಡ್ತಿದ್ವಿ. ಸಮಯ ಅಭಾವ ಆಗಿದೆ, ಯಾರೂ ಅನ್ಯತಾ ಭಾವಿಸಬಾರ್ದು. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ರಾಜುಗೌಡರ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಈ ಮುತ್ಸಂಜೆಯ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ, ಬಹುತೇಕ ನೀವು 4 ಗಂಟೆಯಿಂದ ಕಾಯ್ತಾ ಇದ್ದೀರಿ. ಈಗ ಸಮಯ 8:30 ಆಗ್ತಾ ಇದೆ. ನಾನು ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ಅನಿಸ್ತದೆ. ಎಲ್ಲರೂ ಕೂಡ ನಮ್ಮ ಯುವ ನಾಯಕರ ಮಾತುಗಳನ್ನು ಆಲಿಸಬೇಕು ಅಂತ ಬಂದಿದ್ದೀರಿ. ನಮ್ಮ ಪಕ್ಷದ ಭೀಷ್ಮ, ನಾಡು ಕಂಡ ಅಪರೂಪದ ರಾಜಕಾರಣಿ, ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರಯಾಣವನ್ನು ಬೆಳೆಸಿ ದಿಲ್ಲಿಯ ಕೆಂಪು ಕೋಟೆಯ ಮೇಲೆ ಭಾರತದ ಧ್ವಜವನ್ನು ಹಾರಿಸಿದ ಏಕೈಕ ಕನ್ನಡಿಗ ಮಾಜಿ ಪ್ರಧಾನಿ ದೇವೇಗೌಡರ ಈ ಪಕ್ಷ. ಇವತ್ತು ನಾವೆಲ್ಲರೂ ಕೂಡ ದೇವೇಗೌಡರ ಕೊಡುಗೆಗಳು ಏನು, ವಿಶೇಷವಾಗಿ ಸ್ವಲ್ಪ ನೀವೆಲ್ಲರೂ ಸ್ಟೇಜ್ನಾಗ ಬಿಟ್ಟರೆ ಮುಂದೆ ಕಾರ್ಯಕ್ರಮ ನಡೀತೈತೆ. ಆಮೇಲೆ ಮಾಡಕ್ಕಂತ್ರಿ, ಇಲ್ಲದ್ರೆ ಡಿಸ್ಟರ್ಬ್ ಆಗ್ಬಿಡ್ತೈತೆ, ಯಾರು ಕೇಳಂಗಿಲ್ಲ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಬಿಡ್ರಿ, ಆಮೇಲೆ ಮಾಡಕ್ಕೆ. ಬ್ರದರ್, ಒಂದು 5 ನಿಮಿಷ ಬಿಟ್ಬಿಡ್ರಿ, ಸ್ವಲ್ಪ ಬಂದ್ ಮಾಡ್ರಿ. ಈ ಕೃಷ್ಣ ಭಾಗಕ್ಕೆ ಆಲಮಟ್ಟಿಯ ಡ್ಯಾಮು, ಕೃಷ್ಣಾ ನದಿ ನೀರಿನ ಹಂಚಿಕೆ ಬಹುದೊಡ್ಡ ಕೊಡುಗೆ ಯಾರದಾದರೂ ಇದ್ದರೆ ಅದು ದೇವೇಗೌಡರದು. ಡ್ಯಾಮನ್ನು ಕಟ್ಟಿಬಿಟ್ರು, ಆದರೆ ಆ ನೀರನ್ನು ಬಳಸಿಕೊಳ್ಳುವುದಕ್ಕೆ ಕಾಲುವೆಗಳನ್ನು ಮಾಡಿರಲಿಲ್ಲ. ಬಚಾವತ್ ಅವಾರ್ಡಿನ ಪ್ರಕಾರ ಕಾಲಮಿತಿಯಲ್ಲಿ ಆ ನೀರನ್ನು ನಾವು ಬಳಸಿಕೊಳ್ಳದೇ ಇದ್ದರೆ ಮತ್ತೆ ಅವು ಆಂಧ್ರಕ್ಕೆ ಹಂಚಿಕೆ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದರು. ಅದನ್ನು ಮುಗಿಸಲೇಬೇಕಾದ ಅನಿವಾರ್ಯತೆ, ಹಣದ ಕೊರತೆ ಇದೆ. ಏನು ಮಾಡಬೇಕು ಅನ್ನೋದು ದೇವೇಗೌಡರ ದೂರದೃಷ್ಟಿ ಈ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರಾವರಿ ಬಾಂಡ್ಗಳನ್ನು ರೈತರಿಂದ ಎತ್ತುವ ಮೂಲಕ, ಎಲ್ಲೂ ಕೂಡ ಎತ್ತಿಲ್ಲ, ಎತ್ತುವ ಮೂಲಕ ಹಣವನ್ನು ಸಂಗ್ರಹಿಸಿ, ಜಾಮದಾರ್ ಅವರ ಹೆಸರು ಕೇಳಿದಿರಿ ನೀವು. ಅವರು ನಮ್ಮ ಸಮಾಜದ ಒಬ್ಬ ಅತ್ಯುತ್ತಮ ಅಧಿಕಾರಿ. ಯಾಕೆ ಈ ಮಾತನ್ನು ಹೇಳ್ತೇನೆ ನಮ್ಮ ಸಮಾಜ ಅಂದರೆ, ದೇವೇಗೌಡರು ಜಾತ್ಯತೀತ ವ್ಯಕ್ತಿ. ಜಾಮದಾರ್ ಅಂದರೆ ಎಲ್ಲರಿಗೂ ಗೊತ್ತಾಗೋದು ಕೂಡಲ ಸಂಗಮವನ್ನು ಹೇಗೆ ಅಭಿವೃದ್ಧಿ ಮಾಡಿದರು ಅಂತ. ಆ ಜಾಮದಾರ್ ಅವರನ್ನು ಕರೆದು ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅವರೇ ಕಾಂಟ್ರಾಕ್ಟರ್ಗಳ ಮೂಲಕ ರೈತರ ಹೊಲವನ್ನು ಖರೀದಿ ಮಾಡಬೇಕು. ಕಾಲುವೆ ನಿರ್ಮಾಣಕ್ಕೆ ಎಷ್ಟು ಬೇಕಷ್ಟು, ಅದರ ಜೊತೆಗೆ ಕಾಲುವೆಯನ್ನು ತೆಗೆದು ರೈತರ ಹೊಲಗಳಿಗೆ ನೀರು ಕೊಡಬೇಕು, ಕಾಲಮಿತಿಯಲ್ಲಿ ಇದು ಆಗಬೇಕು ಅನ್ನೋದಕ್ಕೆ ಅವರಿಗೆ ಕೊಟ್ಟ ಮೇಲೆ ಇವತ್ತು ಆ ನೀರನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯತೆಯಾಗಿದೆ. ಅದಕ್ಕೆ ಸಂಪೂರ್ಣ ಅದರ ಯಶಸ್ಸು ದೇವೇಗೌಡರಿಗೆ ಸಲ್ತದೆ. ಹಾಗಾಗಿ ಇವತ್ತು ನಿಮ್ಮ ಮುದ್ದೇಬಿಹಾಳು ನಿಮ್ಮಲ್ಲಿನೂ ಬಂದಿದೆ ಅಂತ ಗೊತ್ತಿಲ್ಲ ಗೌಡ್ರಿಗೆ, ಇಲ್ಲಿನೂ ಬಂದಿದೆ. ಆ ಕಾಲುವೆಯ ನೀರು ನಿಮ್ಮ ಭಾಗಕ್ಕೆ ಬಂದಿದೆ. ನಮ್ಮ ಭಾಗದಲ್ಲಿ ಕರಿಯಮ್ಮ ನಾಯಕ್ ಕುಂತಿದ್ದಾರೆ. ಅವರ ಕ್ಷೇತ್ರದಲ್ಲಿ ದೇವೇಗೌಡರು ಆ ಕಾಲುವೆಯನ್ನು ಮಾಡಿದ ಮೇಲೆ, ನಾನು 10-15 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಅವರು ದೇವದುರ್ಗಕ್ಕೆ ಹೋದರೆ ಚಹಾ ಕುಡಿಯೋಕೆ ಒಂದು ಹೋಟ್ಲ್ ಇದ್ದಿಲ್ಲ. IB ಮುಂದೆ ಒಂದು ತಟ್ಟಿ ಹೋಟ್ಲಾಗ ಚಹಾ ಕುಡಿತಿದ್ವಿ.
ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ರೈತನಿಗೆ ನೀರನ್ನು ಕೊಟ್ಟರೆ ಏನು ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ನಮ್ಮ ದೇವದುರ್ಗ ನಿದರ್ಶನ. ನಿಮ್ಮಲ್ಲಿಯೂ ಅದೇ ಆಗಿರೋದು. ತಾಳಿಕೋಟೆ ಗಿರಿಕೋಟೆಯಲ್ಲಿ ಒಣಭೂಮಿ, ಒಣ ಬೇಸಾಯ ಏನೂ ಇರಲಿಲ್ಲ. ಅವತ್ತು ನಿಮ್ಮ ಹೊಲಗಳನ್ನು 10-20 ಸಾವಿರಕ್ಕೆ ಖರೀದಿ ಮಾಡೋಕ್ಕೆ ಸಾಧ್ಯ ಇದ್ದಿಲ್ಲ. ಇವತ್ತು ನಿಮ್ಮ ಬೆಲೆ ಎಷ್ಟಾಗೈತಪ್ಪ ಅಧ್ಯಕ್ಷ? 20 ಲಕ್ಷ ರೂಪಾಯಿವರೆಗೆ ಬೆಲೆ ಬಂದಿದೆ. ಅಂದರೆ ನೀವು ನೀರು ಕಂಡಿರೋದರಿಂದ ಈ ಬದಲಾವಣೆಗಳಾಗಿದ್ದಾವೆ. ದೇವೇಗೌಡರಿಗೆ ಗೊತ್ತಿತ್ತು, ರೈತನು ಸ್ವಾಭಿಮಾನದಿಂದ ತನ್ನ ಕಾಲ ಮೇಲೆ ತಾನು ನಿಂತು ಬದುಕಬೇಕಂದ್ರೆ ಅವನ ಹೊಲಕ್ಕೆ ನೀರನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಭಾಗದ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟರು. ಅನಿರೀಕ್ಷಿತವಾಗಿ ಈ ದೇಶದ ಪ್ರಧಾನಿಯಾದರು. ಆವಾಗ ಅವರು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು, ಎಕ್ಸಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ. ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಅದನ್ನು ತರುವಾಗ ಅವರಿಗೆ ಸಪೋರ್ಟ್ ಮಾಡಿದಂಥ ಈಗಿನ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಬ್ಜೆಕ್ಷನ್ ಮಾಡಿದರು. ನೀವು ಕರ್ನಾಟಕಕ್ಕೆ ತಗೊಂಡು ಹೋಗಕ್ಕೆ ಮಾಡಕತ್ತೀರಿ, ನಮಗೆ ಅನ್ಯಾಯ ಆಗ್ತದೆ ಅಂತ. ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದರು, ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶಕ್ಕೆ ಈ ಯೋಜನೆಯಿಂದ ಹಣ ಕೊಡ್ತೇನೆ ನೀರಾವರಿಗೆ ಅಂತ. ಇವತ್ತಿಗೂ ಕರ್ನಾಟಕದಲ್ಲಿ ಸುಮಾರು 16ರಿಂದ 17 ಸಾವಿರ ಕೋಟಿ ಪ್ರತಿ ವರ್ಷ ನೀರಾವರಿಗೆ ಕೇಂದ್ರ ಸರ್ಕಾರದ ಹಣ ಬರ್ತದೆ. ಇದು ದೇವೇಗೌಡರ ದೂರದೃಷ್ಟಿ ಅನ್ನೋದನ್ನು ನಾವು ಮರಿಬಾರದು. ದೇವೇಗೌಡರು ನಮ್ಮ ಬದುಕನ್ನು ಕಟ್ಟೋದಕ್ಕೆ ಇವತ್ತು ಅವರು ದೊಡ್ಡ ಸಹಾಯ ಏನಾದರೂ ಇದ್ದರೆ ಈ ನೀರಾವರಿ ಯೋಜನೆಗಳು. ನಾನು ಎಲ್ಲ ಕಡೆಗೆ ಹೇಳ್ತೇನೆ, ಓದಲ್ಲಿ ಸದನದ ಒಳಗೂ ನಾನು ಮಾತನಾಡುವಾಗ ಹೇಳಿದ್ದೇನೆ, ಈ ಸರ್ಕಾರಗಳು ರೈತ ಸ್ವಾಭಿಮಾನದಿಂದ ಬದುಕಲಿ ಅನ್ನೋದಕ್ಕೆ ಯೋಜನೆಗಳನ್ನು ಮಾಡೋದಿಲ್ಲ. ಅವನ ಮನೆಯಾಗ ಎಷ್ಟು ಓಟ್ ಅದಾವ, ಹೆಂಗೆ ಹಾಕ್ಸಿಗಬೇಕು ಅನ್ನೋದಕ್ಕೆ ಯೋಜನೆ ಮಾಡ್ತಾರೆ. ರೈತನಿಗೆ ನಿಮ್ಮ ಯಾವುದೂ ಬೇಡ, 3 ಕೊಡಿ, ಅಶ್ಯೂರ್ಡ್ ವಾಟರ್, ಕ್ವಾಲಿಟಿ ಕರೆಂಟ್, ರೆಮ್ಯುನರೇಟಿವ್ ಪ್ರೈಸ್. ಈ 3 ಕೊಟ್ಟರೆ ಇಡೀ ಜಗತ್ತಿಗೆ ಅನ್ನ ಹಾಕ್ತಾನೆ ಭಾರತದ ರೈತ. ಅವನಿಗೇನು ಬೇಡ, ನೀರು ಕೊಡಿ, ವಿದ್ಯುತ್ ಕೊಡಿ, ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಕೊಡಿ, ಮತ್ತೇನು ಕೊಡೋದು ಬೇಕಾಗಿಲ್ಲ. ಇವತ್ತು ನೀರು ಕೊಟ್ಟಿರೋದ್ರಿಂದ ದೇವದುರ್ಗದವರು ಯಾರ ಮುಂದೆ ಕೈ ಚಾಚಂಗಿಲ್ಲ. ಎಲ್ಲರೂ ನಮ್ಮ ಸಿಂಧುನೂರಿಗೆ ಬರ್ತಿದ್ರು ಕೂಲಿ ಮಾಡಕ್ಕೆ. ಇವತ್ತ ಒಬ್ಬರು ನಮ್ಮಿಂದ ಇಲ್ಲಿಗೆ ಬರುವಂಥ ಪರಿಸ್ಥಿತಿ ಆಗಿದೆ. ಇದು ದೇವೇಗೌಡರ ದೂರದೃಷ್ಟಿ. ರೈತರ ಬಗ್ಗೆ ಯಾವುದಾದರೂ ಪಕ್ಷಕ್ಕೆ ಕಾಳಜಿ ಅನ್ನೋದೇನಾದರೂ ಇದ್ದರೆ ಅದು ಜಾತ್ಯತೀತ ಜನತಾ ದಳಕ್ಕೆ ಮಾತ್ರ. ಈ ಕಾಂಗ್ರೆಸ್ನವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಮ್ಮದು ತುಂಗಭದ್ರಾ ಡ್ಯಾಮ್ ನೀರಾವರಿ ಪ್ರದೇಶ ನಂದು. ಕರ್ನಾಟಕದ ರೈಸ್ ಬಾಲ್ ಅಂತ ಕರಿತೀವಿ ಸಿಂಧನೂರು ಗಂಗಾವತಿಯನ್ನು. ಆ ಡ್ಯಾಮಿಂದ ಒಂದು ಗೇಟ್ ಕಿತ್ಕೊಂಡು ಹೋಯ್ತು, ಒಂದು ಟೆಂಪ್ರವರಿ ಗೇಟ್ ಮಾಡಿ ಹಾಕಿಸಿದ್ರು. ಆವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು DK ಶಿವಕುಮಾರ್ ಅವರು ಬಂದು ಬಹಳ ದೊಡ್ಡ ಮಾಡಿ ನೋಡಿ ಉಳಿಸಿಬಿಟ್ಟಿದ್ದೀವಿ ರೈತರನ್ನ. ಈ ಎಲ್ಲ ಆವತ್ತು ನೀರಾವರಿ ತಜ್ಞ ಅವ್ರು ಹೇಳಿ ಹೋದರು, ಈ ಎಲ್ಲ ಗೇಟ್ಗಳನ್ನು ನೀವು ಬದಲಾವಣೆ ಮಾಡಬೇಕು ಅಂತ. ಇವರಿಗೆ ಮಾನ ಮರ್ಯಾದೆ ಅನ್ನೋದಿಲ್ಲ. ಅದು ಒಂದು ಮುರಿದ ಗೇಟನ್ನು 10 ತಿಂಗಳಾದರೂ ಸರಿಪಡಿಸೋಕ್ಕಾಗಲಿಲ್ಲ. ಇವತ್ತು 80 TMC ನೀರು ಇಟ್ಕೊಂಡು ನಮ್ಮ ಡ್ಯಾಮಿನ ಮಟ್ಟ 103 TMCವರೆಗೆ ನಾವು ತಡೀತಿದ್ದೀವಿ. ಈಗ 80 TMC ಇಟ್ಕೊಂಡು ಉಳಿದ ನೀರನ್ನು ಆಂಧ್ರಕ್ಕೆ ಬಿಡ್ತಾ ಇದ್ದೀವಿ. ಇದು ಈ ಸರ್ಕಾರ ಕೊಟ್ಟ ಕೊಡುಗೆ ರೈತನಿಗೆ. ಈಗಾಗಲೇ ಹೇಳ್ಕೊಂತ ಹೊಂಟು ಬಿಟ್ಟಾರೆ, 2ನೇ ಬೆಳೆಯಲ್ಲಿ ನಿಮಗೆ 2ನೇ ಬೆಳೆಯಲ್ಲಿ ಅದಕ್ಕಂದ್ರೆ ಗೇಟ್ ಕುಂದಿರಿಸ್ತೀವಿ. 10 ತಿಂಗಳ ಮಲಿಗಾರ ಈಗ ಗೇಟ್ ಕುಂದಿರಿಸ್ತಾರಂತ ರೈತರಿಗೆ ನೀರು ಕೊಡುವಾಗ. ಇಂಥ ಸರ್ಕಾರಗಳು ಎಷ್ಟು ಎಡವಟ್ಟುಗಳನ್ನು ಮಾಡ್ತಾರೆ. ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಗೊಂದಲಮಯವಾದ ವಾತಾವರಣ. ದಿನ ಮುಂಜಾನಿಂದ ಸಾಯಂಕಾಲ ತನ ಆತನ ಕೃಷಿ ಈತ ಎಳಿಬೇಕಂತಾನ, ಈತನ ಕೃಷಿ ಆತ. ಯಾರು ಮುಖ್ಯಮಂತ್ರಿ ಆತಾರೋ, ಯಾರು ಇಳಿತಾರೋ, ಯಾರು ಏರ್ತಾರೋ ನಡಬರ್ಕ ಅಧಿಕಾರಿಗಳಿಗೆ ದಿಕ್ಕು ತಪ್ಪು ಹೋಗ್ಬಿಟ್ಟೈತೆ. ಅಧಿಕಾರಿಗಳ ಮೇಲೆ ಇವರ ಹಿಡಿತಾನೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ತಾನೇ ಮಾಡ್ಕೊಂಡಿದೆ. 3 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಏನು ನುಡಿದಂತೆ ನಡೆದಿರಿ? ಹೇಳಿದ್ದೇನು ನೀವು? ಎಲ್ಲರಿಗೂ ಫ್ರೀ ವಿದ್ಯುತ್, ನನಗೂ ಫ್ರೀ, ಕಾಕಾ ಸಾಬ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ.
ಅದಕ್ಕೆ ಫ್ರೀ ಇದಕ್ಕೆ ಫ್ರೀ. ಈಗ ಎಲ್ಲರಿಗೂ ಫ್ರೀ ವಿದ್ಯುತ್ ಐತೇನು? ಐತೇನು ಫ್ರೀ ವಿದ್ಯುತ್? ನಮಗೈತಾ ನಿಮಗೈತಾ? ಅದಕ್ಕೆ ಕಾಲಮಿತಿ ಇಟ್ಟರು, ಇಷ್ಟಿದ್ದರೆ ಮಾತ್ರ ಫ್ರೀ, ಇಲ್ಲದ್ರೆ ಇಲ್ಲ. ಅದನ್ನು ಕೊಟ್ಟರು. ಇವತ್ತು ನಮ್ಮ ಬಿಲ್ಲುಗಳು ಎಷ್ಟು ಹೆಚ್ಚಾಯಿತು? ಕರೆಂಟ್ ಬಿಲ್ಲು 500 ಬರೋದು 1000 ಬರ್ತೈತೆ, 1000 ಬರೋದು 2000 ಬರ್ತೈತೆ, 3000 ಇದ್ದವ್ರದ್ದು 6000 ಕರೆಂಟ್ ಬಿಲ್ ಬರ್ತೈತೆ. ಅಷ್ಟು ಬಿಲ್ಲನ್ನು ಏರಿಸಿದ್ರು. ಇವತ್ತು ನಿಮ್ಮ ಸ್ಟಾಂಪ್ ಡ್ಯೂಟಿ ಎಷ್ಟಿತ್ತು? 100 ರೂಪಾಯಿದ್ದು ಸ್ಟಾಂಪ್ ಡ್ಯೂಟಿ ಇವತ್ತು 500 ರೂಪಾಯಿ ಮಾಡಿದ್ದಾರೆ. ನೀವು ನೋಂದಣಿ ಮಾಡಿದರೆ ನೋಂದಣಿ ಶುಲ್ಕ 3 ಪಟ್ಟು ಹೆಚ್ಚು ಮಾಡಿದ್ದಾರೆ. 3 ಪಟ್ಟು. ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಅವತ್ತು ಎಷ್ಟು ರೊಕ್ಕ ಕೊಡ್ತಿದ್ರಿ ಅದನ್ನು 3 ಪಟ್ಟು ರೊಕ್ಕ ಕೊಟ್ಟು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫ್ರೀ ಬಸ್ ಬಿಟ್ಟಿದ್ದೀವಿ. ಇವ್ರಿಗೆ ಫ್ರೀ ಬಿಟ್ಟಾರ, ಅವ್ರ ಬಸ್ ರೇಟ್ ಏರ್ಸ್ಯಾರ. ಗಂಡು ಮಕ್ಳು ಹೋಗ್ಬೇಕಂದ್ರೆ ರೊಕ್ಕ ಕೊಟ್ಟು ನಿಂತ್ಕೋಬೇಕು ಪಾಪ. ಯಾಕಂದ್ರೆ ಬಸ್ಸಿನ ತುಂಬ ಹೆಣ್ಮಕ್ಳು ಇರ್ತೀರಿ ನೀವು. ಯಾರು ಹೋಗಿ ಕೇಳಿದ್ರು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಯಾರು ಕೇಳಿದ್ರು ನನ್ನ ತಾಯಂದರು ಫ್ರೀ ಬಸ್ ಬೇಕಂತ. ಈಗ ಏನಾಗತ್ತೈತೆ ಅಂದ್ರೆ ಮನೆಗೆ ಯಾರು ಇರೋಂಗಿಲ್ಲ, ಎಲ್ಲರೂ ಅಡ್ಡಾಡಕ್ಕೆ ಹೋಗಿಬಿಡ್ತಾರೆ. ನಮ್ಮ ಊರಾಗ ಸಿನ್ನೂರಾಗ ಒಬ್ಬ ಅಡ್ಡ ಮಕ್ಕೊಂಬಿಟ್ಟಿದ್ದ ಬಸ್ಸಿಗೆ. ನಾನು ಹೇಳ್ತಿ ಹೊಂಟಳ, ನನಗೆ ಊಟ ಹಾಕೋರಿಲ್ರಿ, ಕರ್ಕೊಂಡು ಹೋಗ್ಬೇಡ್ರಿ ಅಂತ. ಅವನ ಪರಿಸ್ಥಿತಿ ಅದು. ಅವರು ಫ್ರೀ ಐತೆ ಹೊಂಟು ಬಿಡ್ತಾರೆ ಎಲ್ಲರ ಕಲ್ತು. ನನಗೆ ನಮ್ಮ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ, ಸರ್ ಏನು ಮಾಡ್ಬೇಕ್ರಿ ಇದು ಒಂದು. ಯಾಕಂದೆ ನಮ್ಮೂರಾಗ 40 ಮಂದಿ ಅದೀವಿ, ಬಸ್ ಇಲ್ಲಿಗೆ ಕಳ್ಸಂತಾರೆ ಅವರು. ನಾವು ಇಲ್ಲಿ 40 ಮಂದಿ ಅದೀವಿ, ಸಿನ್ನೂರಿಗೆ ಎಲ್ಲಿ ಬರಮ್ಮ, ಇಲ್ಲಿಗೆ ಕಳಿಸ್ಬಿಡು ಬಸ್ ಅಂತ. ಆ ಮಟ್ಟಕ್ಕೆ ಹೋದರೆ ಎಲ್ಲಿ ಹೋಗ್ತಾ ಇದ್ದೀರಿ? ಫ್ರೀ ಫ್ರೀ ಫ್ರೀ. ಇದು ಬಸವಣ್ಣ ಹುಟ್ಟಿ ಬೆಳೆದ ನಾಡು, ಕಾಯಕವೇ ಕೈಲಾಸ ಅನ್ನೋದನ್ನು ಇಡೀ ಜಗತ್ತಿಗೆ ಬಸವಣ್ಣ ಕೊಟ್ಟು ಹೋದ. ದುಡಿದು ಬದುಕಬೇಕು ಅನ್ನೋದು. ಇವರು ಅದನ್ನು ಫ್ರೀ ಇದನ್ನು ಫ್ರೀ ಅಂತೇಳಿ ಇವತ್ತ ರಾಜುಗೌಡ್ರ ಪರಿಸ್ಥಿತಿ ಯಾಕಾರ MLA ಆಗಿ ನನಗಾಗಿರ್ತಿ. ಈಗ ನಮ್ಮ ಭಾಗದಾಗನ ಸ್ವಲ್ಪ ಗುಣ, ಹೈದರಾಬಾದ್ ಕರ್ನಾಟಕದಾಗ ಒಂದಿಷ್ಟು ದುಡ್ಡು ಬರ್ತೈತಿ. ರಾಜುಗೌಡಗೆ ಹೇಳೋರಿಲ್ಲ ಕೇಳೋರಿಲ್ಲ. ಪಾಪ ಏನು ಮಾಡಬೇಕು? ಎಲ್ಲ ಅದಕ್ಕೆ ಕೊಟ್ಟು ಕುಂತಾರ. ಇವ್ರಿಗೆ 1 ರೂಪಾಯಿ ಕೆಲಸ ಮಾಡೋದಕ್ಕೆ ದುಡ್ಡು ಇರಲಾರ್ದಂಥ ಪರಿಸ್ಥಿತಿ ಇದೆ. ಅವರಷ್ಟೇ ಅಲ್ಲ, ಕಾಂಗ್ರೆಸ್ನ MLA ವಿಷ ಕುಡಿತೀನಿ ಅಂತಾನ. ಬೆಳಗಾವಿ MLA ವಿಧಾನಸೌಧದಲ್ಲಿ ವಿಷ ಕುಡಿದು ಬಿಡ್ತೀನಿ ನನಗೆ ಅವರು ದುಡ್ಡು ಕೊಡಲಿದ್ರ ಅಂತ. ಇವತ್ತು ಎಲ್ಲರೂ ಅದೇ ನೋಡಿ. ಹಿರಿಯರು ನಮ್ಮ ಬಿಜಾಪುರದ ಶಾಸಕರು ಪಾಟೀಲ್ರು, ಎಂಥ ಪಾಟೀಲ್? BR ಪಾಟೀಲ್ ಅತ್ಯಂತ ಸೀನಿಯರ್ ಮಿನಿಸ್ಟ್ರು, ಆಳಂದದ ಶಾಸಕರು, ನಮಗೆಲ್ಲ ಆತ್ಮೀಯರು, ಹಿರಿಯರು. ದೇವೇಗೌಡರ ಕಾಲದಾಗ ನಮ್ಮ ಪಕ್ಷದಾಗಿದ್ದವರು. ನಮ್ದು ಹೆಂಗೈತೆ ಅಂದರೆ ದೇವೇಗೌಡರದು ಈ ಲೀಡರ್ಗಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ಮದು. ನಾವು ತಯಾರು ಮಾಡಿ ಬೇರೆದವ್ರಿಗೆಲ್ಲ ಕಳಿಸ್ಕೊಡ್ತೀವಿ. ಆ ಕಡೆ ನಾವು ನೋಡ್ರಿ ನಮ್ಮವ, ಈ ಕಡೆಗೆ ನೋಡ್ರಿ ನಮ್ಮವ. ಆ ಕಡೆಗೆ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ರ, ಈ ಕಡೆ ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಇದ್ದ. ಎಲ್ಲವೂ ನಮ್ಮವ ಕುರ್ಚಿಗಳು. ಅದ್ರಾಗ ಹೋಗಿ ಎಣಿಸಿದ್ರೆ ಓಸು ಮಂದಿ ನಮ್ಮವ್ರು ಇಲ್ಲಿಂದ ಹೋದವರು ಅಲ್ಲಿ ಲೀಡರ್ ಆಗ್ತಾರೆ. ಯಾಕಂದ್ರೆ ಕಾಂಗ್ರೆಸ್ನವ್ರ ತಕ್ಕ ಲೀಡರ್ಗಳಿಲ್ಲ. ನಮ್ಮನ್ನು ಕರ್ಕೊಂಡು ಹೋಗೋಕೆ ಬರ್ತಾರೆ ಅವ್ರು ಯಾವಾಗಲೂ. ಎಲ್ಲರನ್ನೂ ಕರೀತಾರೆ, ದೊಡ್ಡಪ್ಪನೂ ಕರೀತಾರೆ, ನಮ್ಮ ಸಣ್ಣಪ್ಪನೂ ಕರೀತಾರೆ, ಎಲ್ಲ ಅಪ್ಪನೂ ಕರೀತಾರೆ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಬೇರೆ ಲೀಡರ್ಗಳು ಹೋಗಿ ಅಲ್ಲಿ ಆಗಬೇಕು. ಇವತ್ತು ಹಳೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೇಳೋರು ಕೇಳೋರಿಲ್ಲ. ಹೋದವರೆಲ್ಲರೂ ನಮ್ಮವರೇ ಈಗ ಮುಖ್ಯಮಂತ್ರಿ ಆಗೋದು ಅದಾಗೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅತ್ಯಂತ ಗೊಂದಲದಾಗೈತಿ. ಕಾಂಗ್ರೆಸ್ಸಿನ ಬಗ್ಗೆ ರೋಷಿ ಹೋಗಿದೆ ಜನರಿಗೆ. ಯಾವಾಗಾದರೂ ಚುನಾವಣೆ ಬಂದಿತ್ತಪ್ಪ, ಯಾವಾಗಾದರೂ ಇವ್ರನ್ನ ತೆಗೆದೇವೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಂದಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಎಚ್ಚೆತ್ಕೋಬೇಕಾಗಿದೆ. ರೈತರ ಪರವಾದ ಸರ್ಕಾರ ಬರಬೇಕು ಅಂದರೆ ನೋಡಿ, ಪಂಚರತ್ನ ಕಾರ್ಯಕ್ರಮಗಳನ್ನು ಕುಮಾರಣ್ಣ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಯಾರೂ ಕೊಡೋದಕ್ಕಾಗೋದಿಲ್ರಿ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಏಕೀಕೃತವಾದ ಅಧಿಕಾರವನ್ನು ಮೊಟ್ಟ ಮೊದಲ ಬಾರಿಗೆ ಹಳ್ಳಿಗೆ ತಂದು ಬಡವರ ಮನೆಯಲ್ಲಿ, ದೀನ ದಲಿತರ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ, ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣ. ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಈ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಮೊದಲು ಕೊಟ್ಟತ ಕುಮಾರಣ್ಣ. ಅವಾಗ ಹಾಸ್ಯ ಮಾಡಿದರು, ಕುಮಾರಣ್ಣ ಅಲ್ಲಿ ಹೋಗಿ ಮಕ್ಕಂಡ್ರೆ ಏನಾಗುತ್ತಂತ. ಮತ್ತು ರಾಹುಲ್ ಗಾಂಧಿ ಮಾಡೋಕ್ಕೆ ಚಾಲು ಮಾಡಿದ್ನಲ್ಲ, ನಮ್ಮ ಕಾರ್ಯಕ್ರಮವನ್ನೇ ಅವ್ನು ತಗೊಂಡು ಮಾತಾಡಿದ ಮೇಲೆ ಕಾಂಗ್ರೆಸ್ನವ್ರ ಬಾಯಿ ಬಂದಾಯ್ತು. ಅದು ಅದ್ಭುತವಾದ ಕಾರ್ಯಕ್ರಮ.
ಅಲ್ಲಿ ಹೋಗಿ ನೋಡಿದ ಮೇಲೆ ಹಳ್ಳಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುವರ್ಣ ಗ್ರಾಮದ ಯೋಜನೆಯನ್ನು ಗುಲ್ಬರ್ಗಾದಲ್ಲೇ ಅಂದಿನ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳು ಇದ್ದಾಗ ಗುಲ್ಬರ್ಗಾಕ್ಕೆ ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಹೌದಿಲ್ಲ? ಉದ್ಘಾಟನೆ ಮಾಡಿದರು. ಅದನ್ನು ಶ್ಲಾಘನೆ ಮಾಡಿ ಹೇಳುವುದ್ರು, ಇದು ಅದ್ಭುತವಾದ ಕಾರ್ಯಕ್ರಮ, ಇದು ಆಗಬೇಕು ಅಂತ. ಇವತ್ತು ಹಳ್ಳಿಗಳಲ್ಲಿ ಸಿಸಿ ರಸ್ತೆಗಳಾಗ್ತಾ ಇದ್ದರೆ ಆ ಯೋಜನೆಯಿಂದ ಇವತ್ತು ಮುಂದುವರೆದು ಎಲ್ಲ ಹಳ್ಳಿಗಳಲ್ಲಿ ನಾವು ಸಿಸಿ ರಸ್ತೆಗಳನ್ನು, ಚರಂಡಿಗಳನ್ನು ನೋಡ್ತಾ ಇದ್ದೇವೆ. ಇಲ್ಲದ್ರೆ ಯಾವೂ ಬರೋಕ್ಕಾಗ್ತಾ ಇದ್ದಿಲ್ಲ. ಅಂಥ ಒಂದು ನಾಯಕರಿರ್ತಕ್ಕಂಥ ಪಕ್ಷ ನಮಗೆ ದೇವೇಗೌಡರ ಮಾರ್ಗದರ್ಶನ ಇದೆ. ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಹಾಗಾಗಿ ನಾನು ಹೆಚ್ಚು ಮಾತನಾಡದೆ. ಇವತ್ತು ದೇವೇಗೌಡರು ಕೊಟ್ಟಂಥ ಕೊಡುಗೆ, ಕುಮಾರಣ್ಣ ಕೊಟ್ಟಂಥ ಕೊಡುಗೆಗಳನ್ನು ನೋಡಿ, ಎಂದಾದರೂ ಯಾವತ್ತಾದರೂ ಎಲ್ಲ ಬ್ಯಾಂಕ್ಗಳ, ರಾಷ್ಟ್ರೀಕೃತ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕು, ಎಲ್ಲ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣ. 25,000 ಕೋಟಿ ನಿಮ್ಮ ಸಾಲ ಮನ್ನಾವನ್ನು ಮಾಡಿದ. ನಾನು ಅವಾಗ ಮಂತ್ರಿ ಇದ್ದೆ. ಅವರು ಭಾಗ್ಯಗಳು ಕಂಡೀಷನ್ನು, ನಮ್ಮ ಭಾಗ್ಯಗಳು ಒಂದು ನಿಲ್ಲಬಾರ್ದು, ಎಲ್ಲ ಭಾಗ್ಯಗಳು ನಡಿಬೇಕು. ಅವರು ಎಲ್ಲ ಭಾಗ್ಯನೂ ನಡೆಸಿ ನಾವು 25,000 ಕೋಟಿ ಹಣ ಎಲ್ಲಿ ಜೋಡಿಸಬೇಕು ಅನ್ನೋ ಪರಿಸ್ಥಿತಿ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅವರು ಭಾಗ್ಯಗಳನ್ನೂ ಮಾಡಿ ಅಭಿವೃದ್ಧಿಗೆ ಹಣವನ್ನು ಕೊಟ್ಟು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಅಂದರೆ ಕುಮಾರಣ್ಣವರು ಅನ್ನೋದನ್ನು ರೈತರು ಮರಿಬಾರದು. ಇದನ್ನೆಲ್ಲ ನೆನಪಿಟ್ಟುಕೊಂಡು ಇವತ್ತು ನಿಮ್ಮ ನಾಯಕರಾದ ರಾಜುಗೌಡರು ಅತ್ಯಂತ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರನ್ನು ನೀವು ತುಂಬು ಹೃದಯದಿಂದ ಅಭಿನಂದಿಸ್ತೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಾರೆ, ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೆ ಈ ಜನರೊಂದಿಗೆ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಜೊತೆಗೆ ಮೆಂಬರ್ಶಿಪ್ ಡ್ರೈವ್ಗೂ ಮಿಸ್ ಕಾಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಅವರು ಮಾತನಾಡ್ತಾರೆ. ಹಾಗಾಗಿ ನಾನು 2 ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ನಿರ್ಗಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.